ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತ ಯುಟೆಕ್ ರಕ್ಷಣಾ ಪಾಲುದಾರಿಕೆ ಮೊದಲ ಬಾರಿಗೆ 27 ಸದಸ್ಯ ದೇಶಗಳ ನಿಯೋಗ ಭೇಟಿ. ರಾಜ್ಯದಲ್ಲಿ ಸಿದ್ಧವಾಗುವ ಉತ್ಪನ್ನ ಮೇಲೆ ಕನ್ನಡದಲ್ಲಿ ಹೆಸರು ಮುದ್ರಣ ಕಡ್ಡಾಯ. ಸರ್ಕಾರ ಖಾಸಗಿ ಕಂಪನಿಗಳಿಗೆ ಆದೇಶ ಅನ್ವಯ. ಬೇಸಿಗೆಗೆ ಲೋಡ್ ಶೆಡ್ಡಿಂಗ್ ಇಲ್ಲ. ಕೃಷಿಗೆ 7 ಗಂಟೆ, ಇತರೆ ಉದ್ದೇಶಕ್ಕೆ 24 ತಾಸು ವಿದ್ಯುತ್. ಸಚಿವ ಜಾರ್ಜ್. ಮರಾಠಿ ಪುಂಡಾಟಿಕೆ ವಿರುದ್ಧ ಮಾರ್ಚ್ 22ಕ್ಕೆ ರಾಜ್ಯ ಬಂದ್ಗೆ ಕರೆ. ನಾನಾ ಕನ್ನಡ ಪರ ಸಂಘಟನೆಗಳಿಂದ ನಿರ್ಧಾರ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಆಸೀಸ್ ಸೆಮಿಗೆ ಅಫ್ಘಾನ್ ಬಹುತೇಕ ಹೊರಗೆ. ಆಸ್ಟ್ರೇಲಿಯಾ ವರ್ಸಸ್ ಅಫ್ಘಾನಿಸ್ತಾನ ಪಂದ್ಯ ಮಳೆಯಿಂದಾಗಿ ರದ್ದು. ಇತ್ತೊಂದಕ್ಕೂ ತಲಾ 1 ಅಂಕ ಹಂಚಿಕೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇಂದಿನಿಂದ ಪಿಯು ಪರೀಕ್ಷೆ ಆರಂಭ. 7.13 ಲಕ್ಷ ವಿದ್ಯಾರ್ಥಿಗಳಿಂದ ನೋಂದಣಿ. ಪರೀಕ್ಷಾ ಅಕ್ರಮ ತಡೆಗೆ ವೆಬ್ ಕಾಸ್ಟಿಂಗ್ ಕಣ್ಗಾವಲು. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಇಂದು ಚಾಲನೆ. ವಿನೋದ್ ಕಾಪ್ರಿ ನಿರ್ದೇಶನದ ಹಿಂದಿ ಚಿತ್ರ ಪಯ ಉದ್ಘಾಟನಾ ಚಿತ್ರ. ಮಹದಾಯಿ ನ್ಯಾಯಮಂಡಳಿ ಅವಧಿ 6 ತಿಂಗಳು ವಿಸ್ತರಣೆ. ಇಪಿಎಫ್ ಠೇವಣಿಗೆ ಶೇಕಡಾ 8.25% ಬಡ್ಡಿ ನಿಗದಿ. WPL ಕ್ರಿಕೆಟ್ ಮಂಧಾನ ಬಳಗಕ್ಕೆ ಇಂದು ಡೆಲ್ಲಿ ಕ್ಯಾಪಿಟಲ್ಸ್ ಟೆಸ್ಟ್. ಲಕ್ನೋಗೆ ತೆರಳುವ ಮುನ್ನ ಆರ್ಸಿಬಿಗೆ ಜಯದ ಧ್ಯಾನ.